ಈ ವರ್ಷನಾದ್ರೂ ಮದುವೆ ಒಟ್ಟು ಹಾಕ್ಸ್ತೀರಾ ಅಂತ? ಇಲ್ಲ ಬ್ರದರ್, ಅಂದ್ರೆ ಈಗ ಕೆಲಸ ಶುರುವಾಗಿದೆ. ಅಂದ್ರೆ ನಿಮ್ಗೆ ಗೊತ್ತು, ಈಗ ಎಲ್ಲರೂ ಕೇಳ್ತಾ ಇದಾರೆ ಅಂದ್ರೆ ಈಗ ಕೆಲಸ ಮಾಡ್ಬೇಕು ಅಂತ. ಇಷ್ಟು ವರ್ಷದ್ದು ಅದೇನಂತಾರೆ, ಒಂದು ಡ್ಯಾಮ್ ತರ ಕಟ್ಕೊಂಡಿದ್ವಿ, ಈಗ ಚಾನಲೈಸ್ಡ್ ಆಗಿ ಹರಿಯಕ್ ಸ್ಟಾರ್ಟ್ ಆಗಿರೋದು. ಮದ್ವೆ ಅಲ್ವಾ, ಸ್ವಲ್ಪ ಹಿಂದಕ್ಕಿಟ್ಟು ಒಂದ್ ಸ್ವಲ್ಪ ಕೆಲಸ ಮಾಡೋಣ ಅಂತ. ಆಮೇಲೆ ಅವರೇ ಹೇಳ್ತಾರೆ ಸಾಕು, ಇನ್ನ ವಯಸ್ಸಾಯ್ತು ಮದ್ವೆ ಆಗೋ ಅಂತ. ಅವಾಗ ಬೇಕಾದ್ರೆ ನೋಡಿ ಮದ್ವೆ ಆಗೋಣ ಅಂತ. ಈಗ ಒಂದ್ ಸ್ವಲ್ಪ ಕೆಲಸಗಳು, ಈಗ ಒಂದು 100-150 ಜನ, 200 ಜನ ಅಂತೀವಲ್ಲ, ಅದೊಂದು 20,000 ಜನ ತನಕ ರೀಚ್ ಮಾಡ್ಬಿಟ್ಟು ಆಮೇಲೆ ಆಗೋಣ ಅಂತ. ಪ್ರಪೋಸಲ್ಸ್ ಅಂತೂ ಬರ್ತಾನೆ ಇರುತ್ತೆ. ರೀಸೆಂಟ್ ಆಗಿ ಬಂದಿರುವಂತ ಯಾವ್ದಾದ್ರು ಕ್ರೇಜಿಯಸ್ಟ್ ಪ್ರಪೋಸಲ್ ಬಗ್ಗೆ ರಿವೀಲ್ ಮಾಡೋದಾದ್ರೆ? ಕ್ರೇಜಿಯಸ್ಟ್ ಪ್ರಪೋಸಲ್ ಅಂತ ಯಾವ್ದು ಕೇಳಿಲ್ಲ. ಬಟ್ ಇದೆಲ್ಲ ಆಗೋಗಿದೆ. ಪದ್ಮಾವತಿ ಟೈಮಲ್ಲಿ ಬ್ಲಡ್ ಅಲ್ಲಿ ಬರ್ದಿತ್ತು, ಅದ್ರಲ್ಲಿ ಇದ್ರಲ್ಲೆಲ್ಲ ಬರ್ದಿತ್ತು. ಈ ಸತಿ ನನ್ನ ಹೆಸರನ್ನ ಸೊ ಓವರ್ ಆಲ್ ನನ್ನ ಇದನ್ನೇನೋ ಪಿಕ್ಚರೈಸ್ ಮಾಡ್ಬಿಟ್ಟು, ಸೊ ಐ ಲವ್ ಯು, ಸೊ ಅದು ಇದು, ಸೊ ಅಂಡ್ ಸೊ ನಿಮ್ಮನ್ನ ಅಮ್ಮನ್ನ ತುಂಬಾ ಕ್ಲೀನ್ ಆಗಿ ನೋಡ್ಕೋತೀನಿ. ಮೇಜರ್ ಆಗಿ ಹೇಳೋದ್ ಮರ್ದ್ಬೇಡ, ನಿಮ್ ಚಾನಲ್ ಹೇಳಿದ್ನಲ್ಲ ನಾನು, ಯಾವ್ದಾರ ಒಂದು ಹುಡುಗಿ 150 ಕೋಟಿ ಸಾಕು, ಆ ತರದ್ 1-2 ಪ್ರಪೋಸಲ್ಸ್ ಬಂತು. ನಾನು ಮೈಕ್ರೋಸಾಫ್ಟ್ ಹೋಗ್ತಾ ಇದೀನಿ, ನಾನು ನೋಡ್ಕೋತೀನಿ ನಿಮ್ಮನ್ನ ಅಂತೆಲ್ಲ. ದಟ್ ವಾಸ್ ಫನ್ನಿದು. ಲೈಕ್ ನಾನು ಯಾರಿಗೂ ಆ ತರ ಸೀರಿಯಸ್ ಆಗಿ ಹೇಳಿಲ್ಲ. ಸೊ ಅದೇ ಈ ತರ ಕೆಲಸಗಳು ಮುಗಿಸ್ಕೊಂಡು ಆಮೇಲೆ ನೋಡೋಣ, ಮದ್ವೆ ಆಗೋಣ ಅನ್ನೋದು ಐಡಿಯಾ ಇರೋದು. ಈಗಲೇ ಸದ್ಯಕ್ಕೆ ಯಾವ್ದು ಪ್ಲಾನ್ಸ್ ಇಲ್ಲ. ನೀವು ಒಂದು ಫನ್ನಿಯಾಗಿ ಒಂದು ಮಾತನ್ನ ಹೇಳಿದ್ರು, ಬಟ್ ಅದು ಜನ ತಗೊಳ್ಳೋಂತ ರೀತಿ ಒಂದ್ ಬೇರೆ ತರನೇ ಇರುತ್ತೆ. ಸೊ ಎಲ್ಲ ಒಂದ್ ಕಡೆ ಆಗಿರುತ್ತೆ ಬೇಜಾರು. ಸೊ ಅದಕ್ಕೇನ್ ಕ್ಲಾರಿಫಿಕೇಶನ್ ಕೊಡ್ತೀವಿ? ಇಲ್ಲ ಅಂದ್ರೆ ನನ್ನ ನೋಡಿ, ಅಂದ್ರೆ ನಾನು ಅದನ್ನೇ ನಿಮ್ಮ ಇಂಟರ್ವ್ಯೂಲಿ 2 ವಿಷಯ ಆಯ್ತು. ಅವತ್ತೊಂದ್ ದಿವಸ ನಾನು ಯಾರಿಗೋ ಹೇಳಿದ ವಿಷಯ ಇನ್ಯಾರಿಗೋ ಜನಕ್ಕೆ ಅಂತ ಟರ್ನ್ ಮಾಡ್ಬಿಟ್ರೆ ಅದನ್ನ. ನನ್ನ ಸುತ್ತ ನಾನು ಬಿಗ್ ಬಾಸ್ ಇಂದ ಆಚೆ ಬಂದಾಗ ನನ್ನ ಸುತ್ತ ಇದ್ದವ್ರು ಆಡಿದಂತ ಮಾತುಗಳಿಗೆ ಮಾತ್ರ ನಾನು ಹೇಳಿದ್ದು, ನಾನು ಆಡಿದ್ದಕ್ಕೆ ಆಯ್ತು ಅಂತ. ಇವತ್ತವರೆಗೂ ಜನಗಳನ್ನ ಮೀರಿ ನಾನು ಏನೂ ಮಾಡಿದ್ದಿಲ್ಲ. ಬಿಕಾಸ್ ಪ್ರತಿಯೊಂದು ಕೆಲಸನೂ ನಾವು ಜನಗಳಿಗೆ ಅಂತಾನೆ ಮಾಡೋದು, ಅವ್ರು ಇಷ್ಟಪಟ್ರೇನೆ ಆಗೋದು. ಅವ್ರಗಳಿಗೆ ನಾನು ಅನ್ನೋಷ್ಟು ದೊಡ್ಡವನು ಆಗಿಲ್ಲ, ಅಂಡ್ ಅನ್ನೋದು ಇಲ್ಲ ಕೂಡ. ನನ್ನ ಸುತ್ತ ಇದ್ದವ್ರಿಗೆ ಒಂದು 5-6 ಜನಕ್ಕೆ ಮಾತಾಡಿದ್ದು, ನಿಮ್ಮ ಚಾನಲ್ ಉತ್ತರ ಕೊಟ್ಟಿದ್ದು. ಅದನ್ನ ಬಿಟ್ರೆ ಇನ್ನ ಫನ್ನಿಯಾಗಿ ಮದ್ವೆ ವಿಚಾರ ಅಂತ ಬಂದಾಗ ಎಲ್ಲಾ ಚಾನಲ್ಗೂ ನಾನು ಅದನ್ನೇ ಹೇಳಿದೆ. ಸೊ ಯಾರ ಒಂದು 150 ಕೋಟಿ ಇರೋರು ಬಂದ್ರೆ ಬಿಡಿ, ನನ್ಗೆ ಅದ್ರ ಬಗ್ಗೆ ಏನ್ ಬೇಜಾರಿಲ್ಲ. ಅದನ್ನ ಸೌಂಡಿಂಗ್ ಯಾರು ಹೆಂಗೆ ಕೇಳಿಸಿದೆ ಆ ತರ ಎಲ್ಲ ರಿಪ್ಲೈ ಮಾಡಿದ್ದಾರೆ. ಅಂಡ್ ಈಗಲೇ ಮದ್ವೆ ಆಗುವಂತ ಪ್ಲಾನ್ಸ್ ಇಲ್ಲ ಬ್ರದರ್ ನನಗೆ. ಅಂದ್ರೆ ಹೋಗ್ಬೇಕು ಅಂದ್ರೆ ಇಲ್ಲಿ ಇಷ್ಟು ದೂರ ಜರ್ನಿ ಟ್ರಾವೆಲ್ ಮಾಡ್ಬಿಟ್ಟಿದೀನಿ. ಅಂಡ್ ಇನ್ ಬಿಟ್ವೀನ್ ಕರೋನಾ ಅನ್ನೋದೊಂದು ಎಫೆಕ್ಟ್ ಆಯ್ತು. ಅದನ್ನ ಮೀರಿ ಇನ್ನೊಂದೇನೋ ಒಂದಷ್ಟು ಕೆಲಸ ಮಾಡಕ್ಕಾಯ್ತು ಅಂತಂದ್ರೆ ಮಾಡೋಣ. ಈಗ ಒಂದಷ್ಟು ದೊಡ್ಡ ದೊಡ್ಡ ಡೈರೆಕ್ಟರ್ಗಳಿಗೆ ಕಾಲ್ ಮಾಡಿತಾ ಇದಾರೆ, ಅಂಡ್ ಅವ್ರದಲ್ಲಿ ಕರಿತಾ ಇದಾರೆ, ಪಾತ್ರಗಳಿದೆ ಬಾ ಮಾಡು ಅಂತ. ಇನ್ನೊಂದಷ್ಟು ಆಸ್ಪಿರೆಂಟ್ ಡೈರೆಕ್ಟರ್ಗಳೆಲ್ಲ ಬಂದು ಕತೆಗಳು ಹೇಳ್ತಾ ಇದಾರೆ. ಸೊ ಇದನ್ ಮಾಡಕ್ಕೆ ನಂಗೆ ಇನ್ನೊಂದು 2-3 years ಬೇಕು. ಇದಾಗಿ ಒಂದು ಸತಿ ನಿಂತ್ಕೊಂಡ್ಮೇಲೆ, ಈಗೇನ್ ಬಿಗ್ ಬಾಸ್ನೆಲ್ಲ ಜನ ನೋಡಿ ಇಷ್ಟಪಟ್ರಲ್ಲ, ಸೊ ಆತರ ನಾನು ಒಂದೆರಡು ಸಿನಿಮಾ ನೋಡಿ ಇಷ್ಟಪಟ್ರೆ ಸೊ ಅವತ್ತಿಗೆ ಓಕೆ, ನಾನು ಬಂದಿದ್ದಕ್ಕೆ ಸ್ಟಾರ್ಟಿಂಗ್ ಸಾಕಾಯ್ತು ಅಂತ ಹೇಳ್ಬಿಟ್ಟು ಅವತ್ತಿಗೆ ಮದ್ವೆ ಆಗೋಣ ಅಂತ. ಸೊ ಅಂತವಳು ಇಂತವಳು ಅಂತಾನೆ ಏನಿಲ್ಲ, ಟು ಬಿ ಫ್ರಾಂಕ್, ಅದು ತಮಾಷೆಗೆ ಹೇಳಿದ್ದು. ಸೊ ಅವತ್ತಿನ ದಿನಕ್ಕೆ ನನ್ನ ವೈಬಿಗೆ ಮ್ಯಾಚ್ ಆಗೋವಂಥವ್ರು, ನನ್ನ ತಾಯಿನ ಕ್ಲೀನಾಗಿ ನೋಡ್ಕೊಂಡು ಹೋಗುವಂಥವ್ರು ಯಾರೇ ಆಗಿದ್ರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.